ಇತ್ತೀಚಿನ ದಿನಗಳಲ್ಲಿ ಪರಿಸರ ವಾತಾವರಣ ಅಸಮತೋಲನದಿಂದ ಎಲ್ಲಿ ನೋಡಿದರೂ ಡೆಂಗ್ಯೂ ಜ್ವರ ಹರಡುತ್ತಿದೆ. ಇದೊಂದು ಸಾಂಕ್ರಾಮಿಕ ರೋಗವಾಗಿದ್ದು ಇದರ ಬಗ್ಗೆ ಇನ್ನೂ ಹಲವು ಹಳ್ಳಿ ಪ್ರದೇಶಗಳ ಜನರಿಗೆ ಮಾಹಿತಿ ಇಲ್ಲ. ಆದರೆ ಇಂದು ಬಕ್ರೀದ್ ಹಬ್ಬದ ಪ್ರಯುಕ್ತ ನೀಡಿದ ರಜೆಯನ್ನು ಲಾಯ್ಲಾ ಗ್ರಾಮದ ಪಡ್ಲಾಡಿಯ ಮಕ್ಕಳು ವಿಶಿಷ್ಟ ರೀತಿಯಲ್ಲಿ ಉಪಯೋಗಿಸಿಕೊಂಡಿದ್ದಾರೆ. ಸ್ನೇಹಿತರೆಲ್ಲ ಸೇರಿಕೊಂಡು ತಮ್ಮ ಸುತ್ತಮುತ್ತಲಿನ ಮನೆಗಳಿಗೆ ಭೇಟಿ ನೀಡಿ ಜ್ವರ, ಅದರ ಲಕ್ಷಣ ಮತ್ತು ಅದನ್ನು ತಡೆಗಟ್ಟುವಿಕೆಯ ಬಗೆಗೆ ಮಾಹಿತಿಯನ್ನು ನೀಡಿದ್ದಾರೆ. ಡೆಂಗ್ಯೂ ಜ್ವರ ನಿಕ್ಲು ಒಂದು ಪ್ಲಾಸ್ಟಿಕ್ ದಕ್ಕನ ಬುಕ್ಕ ಬೊಂಡದ ಐಟ್ ಪೂರ ನೀರು ಅಂತ ಚೂರು ಕಮ್ಮಿ ಆಗ್ತದೆ. ಬುಕ್ಕ ಒಂದು ಉಮ್ಮಿಲ ಇತ್ತು ಲೈಕ್ ಎತ್ತಿದ್ದು ಉಮ್ಮಿಲ ಉತ್ಪತ್ತಿ ಆಗ್ತದೆ. ಒಂದು ಹೊರೆಡ್ದವರೆಗೂ ಆ ಜ್ವರ ಸ್ಟಾರ್ಟ್ ಆಗ್ತದೆ. ಮೈಕೈ ನೋವು, ಗಂಟು ನೋವು, ಸ್ನಾಯು, ಚರ್ಮದ ಗುಳ್ಳೆಗಳು, ಈ ಥರದ್ದೆಲ್ಲ ರೋಗಗಳು ಬರ್ತದೆ. ಹಾಗಾಗಿ ಅಲ್ಲಲ್ಲೇ ನೀರು ನಿಂತಿರ್ತದಲ್ಲ, ಅದನ್ನೆಲ್ಲ ಆದಷ್ಟು ಚೆಲ್ಲಿ ಮತ್ತು ಜಾಗ್ರತೆ ಮಾಡ್ಕೊಳ್ಳಿ. ಉತ್ಪತ್ತಿ ಆಗ್ತದೆ. ಮತ್ತೆ ಒಂದು ಡೆಂಗ್ಯೂ ಜ್ವರ ಹಾಕೊಂಡು ಪೂರ ಜನಕ್ಕೆ ಹಾಕೊಂಡು ಹರಡುಂಡು ಜ್ವರ ಯಾಕೆ ಚೂರು ಜಾಗ್ರತೆ ಅಂತ ಜ್ವರ ಇದ್ರೆ ಆಸ್ಪತ್ರೆಗೆ ಹೋಗ್ಲೇಬೇಕು ನೀವು. ಮನೆಯಲ್ಲಿ ಎಷ್ಟು ಜನ ಇದ್ದಾರೆ? ಮನೇಲಿ 8 ಜನ. ಗಂಡಸರು ಎಷ್ಟು ಜನ ಇದ್ದಾರೆ? ಗಂಡಸರು 4. ಸುಪ್ರೀತಾ ಪಡ್ಲಾಡಿ ಮನೆಯವರ ಮಾಹಿತಿಯನ್ನು ಪಡೆದರು. ಮೋಕ್ಷ ಪಡ್ಲಾಡಿ ಜ್ವರದ ಬಗ್ಗೆ ಮಾಹಿತಿ ನೀಡಿದರೆ, ಮೋನಿಶಾ ಪಡ್ಲಾಡಿ ಅದರ ಲಕ್ಷಣ ಹಾಗೂ ತಡೆಗಟ್ಟುವಿಕೆಯ ಬಗ್ಗೆ ಮಾಹಿತಿಯನ್ನು ತಿಳಿಸಿದರು. ಸಾತ್ವಿಕ್ ಪಡ್ಲಾಡಿ ಹಾಗೂ ಚಿರಾಗ್ ಪಡ್ಲಾಡಿ ಪ್ರತಿ ಮನೆಯಲ್ಲೂ ನಿಂತ ನೀರನ್ನು ಸ್ವಚ್ಛಗೊಳಿಸಿದರು. ಒಟ್ಟಿನಲ್ಲಿ ಹರಡುತ್ತಿರುವ ಡೆಂಗಿನಿಂದ ಜನತೆ ಪಾರಾಗಬೇಕೆಂದರೆ ಮನೆಯ ಸುತ್ತಮುತ್ತ ಸ್ವಚ್ಛವಾಗಿ ನಡೆಸುವುದು ಅತ್ಯಗತ್ಯ.